BR ಅಂಬೇಡ್ಕರ್ ಜಯಂತಿಯ ಶುಭಾಶಯ ಕೋರಿದ ಕೃಷ್ಣ ಕೋಳ್ನಟ್ಟಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಸಮಾನತೆ ಹರಿಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಪ್ರಯುಕ್ತ ಕೃಷ್ಣ ಕೋಳ್ನಟ್ಟಿ ಅಭಿಮಾನ ಬಳಗದ ವತಿಯಿಂದ ಧಾರವಾಡದ ಕಲಾಭವನ ಹತ್ತಿರವಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಯಿತು. ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕೃಷ್ಣ ಕೋಳ್ನಟ್ಟಿರವರು ಮಾತನಾಡಿ, ಸಮಸ್ತ ಭಾರತ ದೇಶದ ಪ್ರಜೆಗಳಿಗೆ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ಕೋರಿದರು. ಜೈ ಭೀಮ್. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಈ ನಾಡಿನ ಸಕಲ ಜನತೆಗೂ, ಸರ್ವ ಜನ ಸಮುದಾಯಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಭೀಮ್. ಮಂಡಿಹಾಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಅಂಬೇಡ್ಕರ್ ಅನುಯಾಯಿ ಸಮಾಜ ಸೇವಕರಾದ ವಿಶಾಲ್ ಗೋಳಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ತ್ಯಾಗದಿಂದ ನಾವು ಇಂದು ಸುಖದ ಜೀವನ ಅನುಭವಿಸುತ್ತಿದ್ದೇವೆ. ಜಯಂತಿಯ ಶುಭಾಶಯ ಕೋರಿದರು. ಸರ್ವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದಗಳು. ಕರ್ನಾಟಕ ಬಹುಜನ ಸಮಾಜ ಚಳವಳಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಪುಂಡಲಿಕ್ ಮಾದರ್ ಮಾತನಾಡಿ, ಕೇವಲ ಭಾರತ ದೇಶಕ್ಕೆ ಮಾತ್ರ ಅಲ್ಲದೆ ಇಡೀ ಜಗತ್ತಿಗೆ ಹಬ್ಬದ ವಾತಾವರಣ ಇದೆ. ಜಾತಿ ವ್ಯವಸ್ಥೆ ಹೊಡೆದು ಹಾಕಿ ಎಲ್ಲರೂ ಒಂದೇ, ಎಲ್ಲರೂ ಸಮಾನರೇ, ಸಮಾನತೆಗಾಗಿ ಶ್ರಮ ವಹಿಸಿದ್ದಾರೆ ಎಂದರು. ಆತ್ಮೀಯರೇ, ಇವತ್ತು ಈ ದೇಶ ಕಂಡ ಮಹಾನತವಾದಿ, ಆಧುನಿಕ ಭಾರತದ ಪಿತಾಮಹ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ 134ನೇ ಜನ್ಮದಿನಾಚರಣೆ. ಇವತ್ತು ಈ ದೇಶ ಕಟ್ಟಲ್ಲ, ಈ ಜಗತ್ತಿಗಿನ ಒಂದು ಹಬ್ಬದ ವಾತಾವರಣ. ಈ ದೇಶದ ಪ್ರತಿಯೊಂದು ಶೋಷಿತರ, ದಮನಿತರ ಎಲ್ಲ ಜನಾಂಗದ ಒಂದು ಉದ್ಧಾರಕ್ಕಾಗಿ ಈ ದೇಶವನ್ನು ಕಟ್ಟಿದಂಥ ಮಹಾನ್ ಮಾತವಾದಿ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಸೇರಿ ಸ್ಮರಿಸುವಂಥ ಸಮಯ. ಈ ಹಬ್ಬದ ವಾತಾವರಣಕ್ಕೆ ನಮ್ಮ ಧಾರವಾಡದ ಕಲ್ಲಡಿ ಕ್ಷೇತ್ರದ ಮಹಾನ್ ನಾಯಕರು ಸನ್ಮಾನ್ಯ ಶ್ರೀಯುತ ಕೃಷ್ಣ ಕೋಳ್ನಟ್ಟಿ ಸಾಹೇಬರ ನೇತೃತ್ವದಲ್ಲಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಒಂದು ದೊಡ್ಡ ಗೌರವವನ್ನು ಸಲ್ಲಿಸಿದ್ದೇವೆ. ಕಾರಣ ಬಂಧುಗಳೇ, ಅವರ ಸಿದ್ಧಾಂತಗಳು ಈ ಸೂರ್ಯಚಂದ್ರ ಇರುವವರೆಗೂ ಜೀವಂತವಾಗಿರ್ತಾವಂತ ನಾವೆಲ್ಲ ಹೇಳಕ್ಕೆ ಬಯಸ್ತೇವೆ. ಯಾಕಂದ್ರೆ ಮಹಾನ್ ಮಾತವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಸುಧಾರಕರಲ್ಲ, ಅವರೊಂದು ಕ್ರಾಂತಿ. ಯಾಕಂದ್ರೆ ಸುಧಾರಣೆ ಮಾಡೋದಂದ್ರೆ ಒಂದು ಬಿಲ್ಡಿಂಗನ್ನು ಬರೀ ಬಣ್ಣ ಹಚ್ಚುವ ಮುಖಾಂತರ ಅದನ್ನು ಮೆರುಗುಗೊಳಿಸ್ಬೋದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಬಿಲ್ಡಿಂಗನ್ನು ಒಡೆದ ಅಂದ್ರೆ ಏನು ಒಂದು ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಇತ್ತು, ಅದನ್ನು ಒಡೆದು ಎಲ್ಲರಿಗೂ ಸಮಾನತೆಯನ್ನು ತಂದುಕೊಟ್ಟಂಥ ಮಹಾನ್ ನಾಯಕರವರು. ಯಾಕಂದ್ರೆ ಹಿಂದೂ ಬಿಲ್ ಕೋಡ್ ಪ್ರಕಾರ ಮಹಿಳೆಯರಿಗೆ ಒಂದು ಸಮಾನ ಗೌರವವನ್ನು ತಂದುಕೊಟ್ಟಾರ. ಇವತ್ತು ಮಹಿಳೆಯರು DC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, MLA ಆಗಿರ್ಬೋದು, ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಹೀಗೆ ಉನ್ನತ ರೀತಿಯಲ್ಲಿ ನಮ್ಮ ಪುರುಷರ ಸಮಾನ ರೀತಿಯಲ್ಲಿ ಬಂದ ಕಸ ಎಲ್ಲ ಅವಕಾಶಗಳನ್ನು ತೆಗೆದುಕೊಳ್ತಾರೆ. ಕಾರಣ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ತಪ್ಪಾಗಲಾರದು. ಅಂಥ ಮಹಾನ್ ಮಾನವತಾವಾದಿ ಇವತ್ತು ಅವರ ಜನ್ಮದಿನ ನಾವೆಲ್ಲರೂ ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಅವರ ಈ ಒಂದು ಜನ್ಮದಿನ ಇವತ್ತಿಂದಲ್ಲ, ಪ್ರತಿದಿನ ಪ್ರತಿ ಕ್ಷಣದಲ್ಲೂ ನಾವೆಲ್ಲರೂ ಸ್ಮರಣೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ವಕೀಲರಾದ ರೋಹನ್ ಗೌಳಿ, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಬು ಗೌಳಿ, ಕಾಂಗ್ರೆಸ್ ಮುಖಂಡ ಸಮೀರ್ ಗರಗ್, ಯೂನಿಸ್ ನಿಪ್ಪಾನಿ, ಮಹಾದೇವ್ ಮಾದರ್ ಇನ್ನಿತರರು ಇದ್ದರು. ನಾಡ ಜನತೆಗೆ ಹಾಗೂ ಎಲ್ಲ ನಮ್ಮ ದೇಶದ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಹಾಗೂ ನಾವು ಎಲ್ಲರೂ ಸೇರಿ ಒಂದ ಸಂವಿಧಾನ ನಮ್ದು, ಮತ್ತೆ ಎಲ್ಲರೂ ಸೇರಿ ಇರೋಣಂತೆ. ಜೈ ಭೀಮ್, ಜೈ ಅಂಬೇಡ್ಕರ್ ಅಂತ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313.
9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.